ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 17ನೇ ಕಂತಿನ ಹಣ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 17ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಸಾಕಷ್ಟು ಜನ ಪ್ರಶ್ನೆ ಮಾಡ್ತಿದ್ದಾರೆ. ಯಾಕಂದರೆ ನಿಮಗೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಬಂದು ನಿಮ್ಮ ಖಾತೆಗಳಿಗೆ ಜಮೆ ಆದರೆ ಆಗಿದೆ. ನಿನ್ನೆ ಕೂಡ ಸಾಕಷ್ಟು ಜನ ಫಲಾನುಭವಿಗಳಿಗೆ ಯಾವ ಜಿಲ್ಲೆಯಲ್ಲಿ ಒಂದು ಪೆಂಡಿಂಗ್ ಇತ್ತೋ ಎಲ್ಲ ಒಂದು ಜಿಲ್ಲೆಯ ಫಲಾನುಭವಿಗಳಿಗೆ ನಿನ್ನೆನೇ 2000 ಬಂದು ಹಣ ಆದರೆ ಜಮೆ ಆಗಿದೆ. ಸಾಕಷ್ಟು ಜನ ಕಾಮೆಂಟ್ ಮುಖಾಂತರ ತಿಳಿಸ್ತಾನೆ ಇದ್ರು, ನಮಗೆ 16ನೇ ಕಂತಿನ ಹಣ 2000 ಬಂದಿದೆ ಅಂತ. ಈಗ 17ನೇ ಕಂತಿನ ಹಣದ ಕುರಿತು ಕೂಡ ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಅಪ್ಡೇಟ್ ಆದ್ರೆ ಕೊಟ್ಟಿದ್ದಾರೆ. 17ನೇ ಕಂತಿನ ಹಣ ನಿಮಗೆ ಯಾವಾಗ ಬರುತ್ತೆ ಏನು ಅನ್ನುವಂಥದ್ದನ್ನ ತಿಳಿಸ್ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ನೀವು ಯಾರಾದರೂ ಇನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲನ್ನು ಪಟ್ಟ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋಗೊಂದು ಲೈಕ್ ಆದರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ ಸ್ನೇಹಿತರೆ, ನಾನೀಗ ಡೈರೆಕ್ಟಾಗಿ ಟಾಪಿಕ್ಗೆ ಬರ್ತೀನಿ. ಗೃಹಲಕ್ಷ್ಮಿ ಯೋಜನೆಯ 17ನೇ ಕಂತಿನ ಹಣ 2000 ಯಾವಾಗ ಬರುತ್ತೆ ಅಂತ ನೀವೆಲ್ಲರೂ ಪ್ರಶ್ನೆ ಮಾಡ್ತಾನೆ ಇದ್ದೀರಾ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 17ನೇ ಕಂತಿನ ಹಣ 2000 ಬಂದ್ಬಿಟ್ಟು ನಿಮ್ಮ ಖಾತೆಗಳಿಗೆ ಶೀಘ್ರದಲ್ಲೇ ಜಮೆ ಆಗುತ್ತೆ. ಯಾಕೆ ಈ ರೀತಿ ಹೇಳ್ತಿದ್ದೀನಿ ಅಂದರೆ, ನಿನ್ನೆ ಸಚಿವೆಯಾದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನು ಹೇಳಿದ್ದಾರೆ ಅಂದರೆ, ನಾವು ಆಲ್ರೆಡಿ ಹಣವನ್ನು ಬಿಡುಗಡೆ ಮಾಡ್ತಿದ್ದೀವಿ ಅಂತ ಹೇಳಿದ್ದಾರೆ. ಇವತ್ತು ಬೆಳಗ್ಗೆ 10 ಗಂಟೆಯಿಂದ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 17ನೇ ಕಂತಿನ ಹಣ ಆದರೆ ಬಿಡುಗಡೆ ಆಗುತ್ತೆ. ಇವತ್ತು ಬೆಳಗ್ಗೆ 10 ಗಂಟೆಯಿಂದ ಹಣ ಆದರೆ ಬಿಡುಗಡೆ ಮಾಡ್ತಾರೆ. ಹಣ ಬಿಡುಗಡೆ ಆದಮೇಲೆ ಹಣ ಬಂದ್ಬಿಟ್ಟು ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಡೈರೆಕ್ಟಾಗಿ ನಿಮ್ಮ ಒಂದು ಖಾತೆಗಳಿಗೆ ಬಂದು ಜಮೆ ಆಗುತ್ತೆ. ಅಂದರೆ ನಿಮಗೆ ಇವತ್ತು ಬೆಳಗ್ಗೆ 10 ಗಂಟೆಯಿಂದನೇ ನಿಮ್ಮ ಖಾತೆಗಳಿಗೆ ಬಂದು ಹಣ ಆದರೆ ಜಮೆ ಆಗಲ್ಲ. ನಿಮ್ಗೆ ಯಾವಾಗ ಹಣ ಬರುತ್ತಂದರೆ ನಿಮ್ಮ ಖಾತೆಗಳಿಗೆ ಈ ವಾರದ ಒಳಗಡೆ ನಿಮಗೆ ಹಣ ಆದರೆ ಬಂದು ನಿಮ್ಮ ಖಾತೆಗಳಿಗೆ ಜಮೆ ಆಗ್ಬೋದು. ಸ್ನೇಹಿತರೆ, ಇವತ್ತು ದಿನಾಂಕ ಬಂದು ಮಾರ್ಚ್ 6 ಗುರುವಾರ. ಇವತ್ತು ನಿಮಗೆ ನಾಳೆ ಶುಕ್ರವಾರ 7ನೇ ತಾರೀಕು ಶುಕ್ರವಾರ ಆದರೂ ಬರ್ಬೋದು, ಶನಿವಾರ ಆದರೂ ಬರ್ಬೋದು, ಭಾನುವಾರ ಕೂಡ ಬರ್ಬೋದು. ಒಂದ್ಸರಿ DBTಗೆ ಪುಷ್ ಮಾಡಿದ್ಮೇಲೆ ರಜೆ ಇದ್ರೂ ಪರವಾಗಿಲ್ಲ, ರಜೆ ದಿನ ಕೂಡ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 17ನೇ ಕಂತಿನ ಹಣ ಬಂದಾದ್ರೆ ಜಮೆ ಆಗುತ್ತೆ. ಮತ್ತು ಸಾಕಷ್ಟು ಜನ ಅನ್ನಭಾಗ್ಯ ಯೋಜನೆ ಹಣ 15 kg ಅಕ್ಕಿ ಕೊಡ್ತಾರಂತೆ. ಅದ್ಯಾವ ರೀತಿ 15 kg ಅಕ್ಕಿ ಕೊಡ್ತಾರೆ ಅಂತ ನೀವು ಕೇಳೋದಾದ್ರೆ ಸ್ನೇಹಿತರೆ, ಇನ್ನು ಮುಂದೆ ನಿಮಗೆ ಅನ್ನಭಾಗ್ಯ ಯೋಜನೆದು ಹಣ ಆದರೆ ಕೊಡಲ್ಲ, ಅಕ್ಕಿನೇ ಕೊಡ್ತಾರೆ. ಅಕ್ಕಿ ಬದಲು ಹಣ ಆದರೆ ಕೊಡ್ತಿದ್ರಲ್ಲ, ಅದನ್ನು ರದ್ದು ಮಾಡಿದ್ದಾರೆ. ಇನ್ಮೇಲೆ ನಿಮಗೆ ಅಕ್ಕಿನೇ ಕೊಡ್ತಾರೆ ಸ್ನೇಹಿತರೆ. ಇದೇ ಫೆಬ್ರವರಿ ತಿಂಗಳಲ್ಲಿ ನಿಮ್ಗೆ ಏನಾಯಿತು, ಅನ್ನಭಾಗ್ಯ ಯೋಜನೆ ಹಣನೂ ಕೊಡಲಿಲ್ಲ, ಇನ್ನೊಂದು ಕಡೆ ಅಕ್ಕಿ ಕೂಡ ಕೊಡಲಿಲ್ಲ. ಅದರಿಂದ ಫೆಬ್ರವರಿ ತಿಂಗಳದು ಸೇರಿ ನಿಮ್ಗೆ ಏನು ಮಾಡ್ತಿದ್ದಾರೆ ಅಂದರೆ, ಮಾರ್ಚ್ ತಿಂಗಳಿನಲ್ಲಿ ಅಂದರೆ ಇದೇ ತಿಂಗಳಿನಲ್ಲಿ ನಿಮಗೆ ಈಗ ರಾಜ್ಯ ಸರ್ಕಾರದಿಂದ 10 kg ಮತ್ತು ನಮ್ಮ ಒಂದು ಕೇಂದ್ರ ಸರ್ಕಾರದಿಂದ 5 kg ಈ ರೀತಿಯಾಗಿ 15 kg ಕೊಡ್ತಿದ್ದಾರೆ. ಈಗ ನಾರ್ಮಲ್ ಆಗಿ ನಿಮ್ಗೆ 5 kg ಕೊಡಬೇಕು, ರಾಜ್ಯ ಸರ್ಕಾರದಿಂದ 5 kg ಕೊಡಬೇಕು, ಕೇಂದ್ರ ಸರ್ಕಾರದಿಂದ 5 kg ಕೊಡಬೇಕು, 10 kg ಅಕ್ಕಿ ಕೊಡಬೇಕು. ಈಗ ಫೆಬ್ರವರಿದು 5 kg ಪೆಂಡಿಂಗ್ ಇದೆ ಅಲ್ಲ, ಹಣನೂ ಕೊಟ್ಟಿಲ್ಲ ಅಕ್ಕಿನೂ ಕೊಟ್ಟಿಲ್ಲಲ್ಲ, ಆ ಒಂದು ಅಕ್ಕಿ ಕೂಡ ಸೇರಿಸಿ 15 kg ಅಕ್ಕಿ ಆದರೆ ನಿಮಗೆ ಕೊಡ್ತಿದ್ದಾರೆ ಸ್ನೇಹಿತರೆ. ಈ ರೀತಿಯಾಗಿ ನಿಮಗೆ ಟೋಟಲ್ ಆಗಿ 15 kg ಅಕ್ಕಿ ಆದರೆ ಈ ಒಂದು ಮಾರ್ಚ್ ತಿಂಗಳಲ್ಲಾದರೆ ಸಿಗಲಿದೆ. ಓಕೆನಾ. ಮತ್ತೆ ನಿಮಗೆ ಗೃಹಲಕ್ಷ್ಮಿ 16ನೇ ಕಂತಿನ ಹಣ ಈಗ ಪ್ರತಿಯೊಬ್ಬರು ಕಾಮೆಂಟ್ ಮಾಡಿ ನಿಮ್ಮ ಖಾತೆಗಳಿಗೆ ಬಂದು ಹಣ ಜಮಾ ಆಗಿದೆ ಇಲ್ಲ ಅಂತ ನೀವು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ.